ದೀಪದಿಂದ ದೀಪವ 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 ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪದಿಂದ ದೀಪ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸಾರಿ ಸರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಪಟ್ಟೆಯ ಧೋತ್ರವನ್ನುಟ್ಟು ಮುತ್ತಿನಂಚಿನ ಕೊಡೆಯ ಹಿಡಿದು ಬೆಳ್ಳಿಯ ಕುದುರೆಯನೇರಿ ಬಲಿ ಬಂದನೆ ಅರಮನೆಗೆ, ಬಲಿ ಬಂದನೆ ಅರಮನೆಗೆ ಎನ್ನುವ ಜನಪದದ ಸಾಲಿನೊಂದಿಗೆ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ಕಾರ ಗುರುಜಿ, ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಗೆ. ಗುರುಜಿ, ಇವತ್ತು ಬಲಿಪಾಡ್ಯಮಿ, ಹಾಗಾಗಿ ದಿನ ದೀಪಾವಳಿದು ಅಂತ ಒಂದ್ ಸ್ವಲ್ಪ ಬೇಜಾರಾಗ್ತಿದೆ. ಯಾಕಂದ್ರೆ ಇಷ್ಟು ದಿನ ಜಗಮಗ ಅಂತ ಇದ್ವಿ, 3 ದಿನ ಬಹಳ ಸಡಗರದಿಂದ ಮನೆಯಲ್ಲಿ ಪೂಜೆ ಎಲ್ಲ ನೆರವೇರ್ತಿತ್ತು. ಇವತ್ತು ಎಷ್ಟು ವಿಶೇಷವಾಗಿ ಪೂಜೆಯನ್ನು ಮಾಡಿದ್ರೆ ನಮ್ಮ ಯಾವ ಇಷ್ಟಾರ್ಥ ಸಿದ್ಧತೆ ಅಂತ ತಿಳಿಸ್ಕೊಡ್ತೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ದೈವಾನುಗ್ರಹ ಭಕ್ತ ಪ್ರಿಯರೇ. ಜಗಮಗ ಅನ್ನೋದು ಲೈಟ್ಸ್ ಹಾಕಬೇಕು ಅನ್ಸುತ್ತೆ ಈಗೆಲ್ಲೋ. ಭಗವಂತನ ಕೃಪಾ ಕಟಾಕ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ 3 ದಿವಸ ಹಬ್ಬ ಆಚರಿಸ್ಬಿಟ್ರೆ ಸಾಕು, ರಜಾ ಸಿಕ್ಬಿಟ್ರೆ ಸಾಕು. ಮಧ್ಯದಲ್ಲಿ ಅಮಾವಾಸ್ಯೆ ರಜಾ ಸಿಕ್ಕಿಲ್ಲ ಆದರೂ ರಜಾ ಹಾಕ್ಬಿಡ್ರಿ ಅಂತ ಹೆಂಡತಿ ಹೇಳಿರ್ತಾಳೆ, ಅಥವಾ ಗಂಡ ಯಾವ್ದಾದ್ರು ಹೆಂಡತಿಗೆ ಹೇಳಿರ್ತಾನೆ, ನೀನು ಅಕಸ್ಮಾತ್ ರಜಾ ಹಾಕದಿದ್ರೂ ಪರವಾಗಿಲ್ಲ, ನಾನು ಹೊರಗಡೆ ಪಾರ್ಟಿ ಇಟ್ಕೊತೀನಿ ಅಂತ. ಹೀಗೆ ಜಗತ್ತಲ್ಲಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಗೊಂದಲ. ಈ ಗೋಲ ಅಂದರೆ ಕತ್ತಲು. ಆ ಕತ್ತಲಿಂದ ಬೆಳಕಿಗೆ ಬರಬೇಕಾದ್ರೆ ಭಗವಂತನ ಕೃಪಾ ಕಟಾಕ್ಷ. ಈ ಹಬ್ಬದಲ್ಲಾದರೂ ಹೆಂಡತಿ ಮಕ್ಕಳ ಜೊತೆ ಇರ್ತಾನೆ ಗಂಡ ಅಂಥೇಳಿ ಒಂದು ಹಬ್ಬದ ವಾತಾವರಣ ನೋಡಿ. ಇಂಥ ಒಂದು ವಾತಾವರಣದಲ್ಲಿ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಡಬಲ್ ಗೇಮ್ ಆಡ್ತಾನೆ ಅಂತ ಹೇಳ್ತೀವಲ್ಲ, ಹಾಗೆ ಆ ಡಬಲ್ ಗೇಮ್ ಅಂತಕ್ಕಂಥ ವಿಚಾರವೇ ಕೃಷ್ಣ ಪರಮಾತ್ಮನ ಲೀಲೆಗಳು. ಅವನು ಈ ಕಡೆ ಹೆಂಡತಿನೂ ಬೇಕು, ಆ ಕಡೆ ಅತ್ತೆನೂ ಬೇಕು, ಆ ಥರ ಆಡ್ತಾ ಇದ್ದನು. ಇವತ್ತಿನ ದಿವಸ ಅತ್ತೆಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹಾಕ್ಕೊಡ್ತಾನೆ. ಏನು ಅಂದರೆ ಕುಂತಿಗೆ ಹೇಳ್ತಾನೆ, ನೋಡು ಯೋಚನೆ ಮಾಡಬೇಡ, ಈ ಮಕ್ಕಳು ನಾನು ಕಾಪಾಡ್ತೀನಿ ಅಂತ. ಆ ಕಡೆ ಪಾಂಡವ್ರಿಗೆ ಹೇಳ್ತಾನೆ, 24 ಗಂಟೆ ಹೆಂಡತಿ ಸರಿಗೆ ಇಟ್ಕೊಂಡು ಕೂತ್ಕೋಬೇಡಿ, ನಿಮ್ಮ ವಿಶೇಷವಾಗಿರ್ತಕ್ಕಂಥ ಜೀವನ ನಡೆಸ್ಕೊಡಿ ಅಂತಾನೆ. ಈ ಥರ ಕೃಷ್ಣ ಪರಮಾತ್ಮ, ಕೃಷ್ಣ ಅಂದ್ರೇ ಕುಟಿಲ, ಇದೆಲ್ಲ ಅವನ ಲೀಲೆಗಳು. ಅಂಥ ಒಂದು ಲೀಲೆಯಲ್ಲಿ ಇವತ್ತಾ ಜಾಲವಾಗಿ ಆಟ ಆಡ್ತಾ ಇರ್ತಕ್ಕಂಥ ನರಕ ಚತುರ್ದಶಿ ಆದಮೇಲೆ ಭೀಮನ ಅಮಾವಾಸ್ಯೆ ಅನುಗ್ರಹ ಹೇಗಿರುತ್ತೋ ಅಂಥ ಒಂದು ಅಮಾವಾಸ್ಯೆ ಮಹಾಲಕ್ಷ್ಮಿಗೆ. ಭೀಮನಂತ ಗಂಡ ಬೇಕು ಅಂತ ಅವತ್ತು ಹೆಂಡತಿ ಕೇಳ್ಕೊತಾಳೆ. ಆದರೆ ಇವತ್ತಿನ ದಿವಸ ಅಮಾವಾಸ್ಯೆ ಭಾಳ ವಿಶೇಷವಾಗಿ ಏನು ಹೇಳ್ತಾಳೆ, ಗಂಡನ ಆಯುಸ್ಸು ಅಭಿವೃದ್ಧಿ ಕೊಡು. ಅವತ್ತು ಗಂಡ ಬೇಕು, ಆದರೆ ಇವತ್ತು ಆ ಗಂಡನ ಆಯುಸ್ಸು ಭಾಳ ಚೆನ್ನಾಗಿ ಕಾಪಾಡು. ಅದೇ ಸಾವಿತ್ರಿ ಹೇಳ್ತಾಳಂತೆ, ಗಂಡನ ಆಯುಸ್ಸನ್ನು ಹೋರಾಡಿ ಬಂದಿರತಕ್ಕಂಥ ಅಮಾವಾಸ್ಯೆ ಶ್ರೇಷ್ಠದಾಗಿ ಸತಿ ಸಾವಿತ್ರಿ ವ್ರತ ಅಂತ ಮಾಡ್ತಾಳೆ. ಇದು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಒಂದೊಂದಾಗಿ ಆಸೆಯನ್ನು ಈಡೇರಿಸ್ತಾನೆ. ಈ ಆಸೆಯಲ್ಲಿ ಏನು ಹೇಳ್ತಾನೆ, 2 ವಿಶೇಷವಾದ ಗೊಂದಲ ಇದೆ. ಪ್ರತಿಯೊಬ್ಬ ಮನುಷ್ಯ ನೀವೇನಾದರೂ ಯೋಚನೆ ಮಾಡಿದಿರಾ, ನೀವು ಜೀವನದಲ್ಲಿ ಹಸುವನ್ನು ತಡ್ಕೊತೀರಾ, ಹಸುವಾಗಿದ್ದರೆ ಹಸುವನ್ನು ತಡ್ಕೊತೀರಾ, ಅಥವಾ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ದುಃಖವನ್ನು ತಡ್ಕೊತೀರಾ? ದುಃಖ ತಡೀತೀರಾ, ಹಸುವನ್ನು ತಡೀತೀರ ಅನ್ನೋದು ಯೋಚನೆ ನೀವು ಮಾಡ್ತಾ ಇರಬೇಕು. ಯಾಕೆಂದರೆ ಅದಾದಮೇಲೆ ನನಗೆ ಹೇಳಬೇಕು. ನೀವು ಹೇಳಿದಾಗ ಗೊತ್ತಾಗತ್ತೆ, ಜೀವನ ಹಸುನೇ ಗ್ಯಾರಂಟಿನ, ಹಸುವಾಗ್ತಾ ಇದ್ದು ಅಂತ ತಡ್ಕೊತಾನ, ಅಥವಾ ಜೀವನದಲ್ಲಿರ್ತಕ್ಕಂಥ ದುಃಖನೇ ತಡ್ಕೊತಾನ. ಯಾವುದನ್ನ ಮೇಲ್ಬಿಟ್ಟು ನಾವು ಹಸುವನ್ನು ತಡ್ಕೊಳ್ಳಲ್ಲ, ಜೀವನ ಪೂರ್ತಿ ಸುಖವಾಗೇ ಇರ್ತೀವಿ, ಅಥವಾ ಹಸುವನ್ನು ತಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ದುಃಖನ ಯಾವತ್ತು ಬಿಸಾಕ್ಬಿಟ್ಟು ಸಂತೋಷವಾಗಿರ್ತೀವಿ ಅಂತ. ಒಬ್ಬ ಮನುಷ್ಯ ಹೀಗೇನೆ ಜೀವನದಲ್ಲಿ ಸುಖವಾಗಿರೋಕ್ಕೆ ಒಂದಲ್ಲ ಒಂದು ಹಬ್ಬದ ವಾತಾವರಣ, ಮಧ್ಯದಲ್ಲಿ ಕಷ್ಟ ಕಾರ್ಪಣ್ಯಗಳು, ಏನೋ ಮತ್ತೆ ಸಂಸಾರದ ಗೊಂದಗಳು, ಅದಾದಮೇಲೆ ಮತ್ತೆ ತಿರುಗಿ ಹಬ್ಬ ಬಂದಾಗ ಗಂಡನ ಜೊತೆ ಸುಖವಾಗಿರ್ತೀರ. ನೋಟಕ್ಕೆ ಸುಖ ಆಗಿರ್ತಿರೋ, ನಿಜವಾಗ್ಲೂ ಸುಖ ಆಗಿರ್ತೀರೋ ಗೊತ್ತಿಲ್ಲ. ಬೇರೆಯವ್ರಿಗೆ ನೆನ್ನೆ ಮನೆಯಲ್ಲ ಚೆನ್ನಾಗಿ ಜಗಳ ಮಾಡಿರ್ತೀರ, ಹಬ್ಬ ಬಂತ ತಕ್ಷಣ ಅವನೇನು ಗಂಡ ತಂದ್ಕೊಡ್ಬಿಡೋದೇನೋ, ಹೆಂಡತಿ ಆಡಂಬರದಿಂದ ಇರೋದೇನೋ, ಜಗಮಗ ಅಂತ ಬೆಳಗ್ಸೋದೇನೋ, ಎಲ್ಲರ ಮುಂದೆ ಆ ದೀಪ ಹಚ್ತಾ ಇರೋದು, ಏನು ಸುಖ ಸಂಸಾರ ರೀ ಇವರು, ಫಸ್ಟ್ ಕ್ಲಾಸ್ ಆಗಿದ್ದಾರೆ ಅಂತ ನೋಡಿದವ್ರ ಮುಂದೆ. ಅದಕ್ಕೆ ವಿಶೇಷ ಮಾಡೋದಿಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಆ ಬೃಂದಾವನ ಮುಂದೆ ಇವತ್ತಿನ ದಿವಸ ದೀಪಗಳು. ಭಾಳ ಸಂತೋಷ. ಇದೇ ಪ್ರಪಂಚ. ಇಂಥ ಒಂದು ಪ್ರಪಂಚದಲ್ಲಿ ನಾವು ಬಾಳ್ತಾ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ಬಲೇ ಬೇಸರ. ಇಂಥ ಪ್ರಪಂಚದಿಂದ ಎಲ್ರಿಗೂ ವಿಮುಕ್ತಿಯನ್ನು ಕೊಡ್ತಕ್ಕಂಥ ವಿಚಾರವನ್ನು ನಾವು ತಿಳ್ಕೋಬೇಕು. ಕೆಟ್ಟವರಿದ್ದಾರೆ ಅಂದರೆ ಒಳ್ಳೆಯವರು ಇದ್ದೇ ಇರ್ತಾರೆ, ಒಳ್ಳೆಯವರಿದ್ದಾರೆ ಅಂದರೆ ಕೆಟ್ಟವರು ಇದ್ರೇ ಒಳ್ಳೆಯವರು ಯಾರು ಅಂತ ಗೊತ್ತು. ಅದಕ್ಕೆ ರೀತಿಯಲ್ಲಿ ಜಗಮಗ ಅಂತಕ್ಕಂಥ ಈ ಬೆಳಕು, ಜೀವನದಲ್ಲಿರ್ತಕ್ಕಂಥ ಈ 3 ದಿವಸ ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ. ಅವಳು ಇವತ್ತು ಶ್ಲೋಕ ಹೇಳಿದ್ಲು. ಏನಂತ ಹೇಳಿದ್ಲು? ಆ ಶ್ಲೋಕದಲ್ಲಿರ್ತಕ್ಕಂಥ ಯಾರೋ ಬಲಿಚಕ್ರವರ್ತಿ ಅಂದರೆ ಕಾಯ ವಾಚ ಮನಸ್ಸ, ಈ 3 ಹಬ್ಬಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನೆ. ಆತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳ ಅಂತ ಯಾವತ್ತೂ ಹೇಳ್ತಾ ಇರ್ತೀವಿ. ಓಂ ಭೂ ಓಂ ಭೂಹ ಓಂ ಸುವಹ
ಮಹಾಹಂ ಜನಃ ತಪ ಹೋಗುಂ ಸತ್ಯಂ ಅಂತೇಳಿ ಸತ್ಯಲೋಕದವರೆಗೂ 14 ಲೋಕದಲ್ಲಿ ಭೂಮಿಯನ್ನು ಒಂದು ಲೋಕ ಅಂತ ಹೇಳ್ತೀವಿ. ಈ 3 ಲೋಕಗಳನ್ನು ಸೇರಿದಾಗ ಪಾತಾಳದಲ್ಲಿರ್ತಕ್ಕಂಥ ಬಲಿಚಕ್ರವರ್ತಿಯ ವಿಶೇಷವಾದ ದಿನ ಇವತ್ತು. ಅದಕ್ಕೆ ಬಲಿಪಾಡ್ಯಮಿ ಅಂತೀವಿ. ಇಂಥ ಒಂದು ಬಲಿಪಾಡ್ಯಮಿ ಬಲಿಗಳಾಗಿರ್ತಕ್ಕಂಥ ಬಲಿ ಪಶುಗಳಾಗಿರ್ತಕ್ಕಂಥ ಎಷ್ಟೋ ಜನ ಇದ್ದೀರಾ. ಇವತ್ತು ಹಿತ್ತಾಳಿ ಕಿವಿಗಳು ಹೆಂಡತಿ ಮಾತನ್ನು ಕೇಳ್ತೀರಾ, ಯಾಕೆಂದರೆ ಮನೆ ಅಳಿಯಂದ್ರಾಗ್ಬಿಟ್ಟಿರ್ತೀರ, ಬಲಿಗಳಾಗ್ಬಿಟ್ಟಿರ್ತೀರ, ಚೆನ್ನಾಗಿ ತುಳಿದು ಸಾಯಿಸ್ಬಿಟ್ಟಿರ್ತಾರೆ. ಅಯ್ಯೋ ನಿಮ್ಮ ಯೋಗ್ತೆಗಷ್ಟು ಬೆಂಕಿ ಆಗ್ತು, ಸಂಪಾದಿಸಕ್ಕೆ ಯೋಗ್ತೆ ಇಲ್ಲ, ನಮ್ಮಪ್ಪ ಕೊಟ್ಟಿರೋದ್ರಲ್ಲಿ ನೀನು ಬದುಕೋದ್ರಿಂದ ಮುಚ್ಚ ನಮ್ಮಲ್ಲಿ ಬಿದ್ದಿರು ಅಂತಾಳೆ. ಅಂದರೆ ಬಲಿಪಶು ಅದೇ. ಇಲ್ಲ ಹೆಂಡತಿ ಹತ್ರ 24 ಗಂಟೆ ಆ ಕಾಲದಿಂದ ಸತಿ ಸಾವಿತ್ರಿ ಅಂತ ತಲೆ ಮೇಲೆ ಹೊದ್ಕೊಂಡು ಹೇಳ್ಕೊಂಡಿದ್ದೆ ಕೇಳ್ಕೊಂಡು ಜಾಡ್ಸ್ ಒದ್ದಾಗ ಓದಿಸ್ಕೊಂಡು ಮಕ್ಕಳನ್ನು ಹೆರ್ಕೊಂಡು ಜೀವನ ಮಾಡ್ತಾ ಇರೋದು. ಇದೆಲ್ಲ ನಿಜವಾದ ಜೀವನ ಅಲ್ಲ ರೀ. ಸಮ ಜೀವನದಲ್ಲಿ ಗಂಡು ಹೆಣ್ಣು ಎರಡೂ ಈಕ್ವಲ್ ಆಗಿರ್ತಕ್ಕಂಥ ಜೀವನದಲ್ಲಿ ಇವತ್ತಿನ ದಿವಸ ಎಲ್ಲರೂ ಹೊಂದ್ಕೊಂಡು ಹೋಗಬೇಕು. ಎಲ್ಲರೂ ನಿಜ ಜೀವನದಲ್ಲಿ ಒಳ್ಳೆಯ ಬಾಳ್ವೆಯನ್ನು ನಡೆಸಬೇಕು. ದೀಪ ಬೆಂಕಿಯನ್ನು ಹಚ್ಚಕ್ಕಾಗಲ್ಲ, ದೀಪ ಬೆಳಗಕ್ಕೆ ಸಾಧ್ಯವಿಲ್ಲ. ಬತ್ತಿ ಇಲ್ಲದೆ ಯಾವ ಕಾಲಕ್ಕೂ ಎಣ್ಣೆ ಇಲ್ಲದೆ ದೀಪವನ್ನು ಹಚ್ಚಕ್ಕಾಗಲ್ಲ. ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಪ್ರತಿಯೊಂದು ಚಕ್ರ ನಡೆಯಾದರೂ 2 ಚಕ್ರಗಳಿದ್ದರೇ ಅಟ್ಲೀಸ್ಟ್ ಒಂದು ಗಾಡಿ ಆದರೂ ಮುಂದಕ್ಕೆ ಹೋಗೋದು. ಜೀವನ ಅನ್ನೋ ಚಕ್ರದಲ್ಲಿ ಎಲ್ಲ ಗಂಡು ಮಕ್ಕಳಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಸಂಸಾರ ಸಮೇತವಾಗಿ 4 ಚಕ್ರಗಳು ಹೊರಗೆ ವಿಶೇಷವಾದ ಸಂಸಾರ ರಥಚಕ್ರ ಹೊರಡೋದು. ಈ ಥರ ಒಂದು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತಿನತಕ್ಕಂಥ ಅರ್ಥ ಏನು ಅಂದರೆ ಆ ಬಲಿಪಶು ಆಗಬಾರ್ದು ಅಂತ.